ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಮೂರನೇ ರೂಪನಾತ್ಮಕ ಪರೀಕ್ಷೆ ಅಂದರೆ FA3 ಎಕ್ಸಾಮ್ಗಳು ನಿಮ್ಮ ನವಂಬರ್ ಮತ್ತು ಡಿಸೆಂಬರಲ್ಲಿ ಮಾಡ್ತಾರೆ. ಸೊ 9ನೇ ತರಗತಿ ವಿಜ್ಞಾನದಲ್ಲಿ ಇದು ಸೆಕೆಂಡ್ ಸೆಟ್ ಕ್ವಶನ್ ಪೇಪರ್. ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಗಳ ಲಿಂಕ್ ಸಹಿತ ಇದ್ದಾವೆ. ಇದು ಮತ್ತೊಂದು ಹೊಸ ಪ್ರಶ್ನೆ ಪತ್ರಿಕೆ. ಸೊ ಚೆನ್ನಾಗಿ ಪ್ರಶ್ನೆಗಳನ್ನು ನೋಡ್ಕೊಡ್ರಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ. ಲೈಕ್, ಶೇರ್ ಮತ್ತು ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಮೊದಲ ಬಹು ಆಯ್ಕೆ ಪ್ರಶ್ನೆ ಇತ್ತು. ಏಕ ಪರಮಾಣುತೆ ಹೊಂದಿರುವ ಧಾತು ಯಾವುದು? ಎ ಆಕ್ಸಿಜನ್, ಬಿ ಹೈಡ್ರೋಜನ್, ಸಿ ಹೀಲಿಯಂ, ಡಿ ನೈಟ್ರೋಜನ್. ಸೊ ಏಕ ಪರಮಾಣುತೆ ಹೊಂದಿರುವ ಧಾತು ಯಾವುದಪ್ಪ ಅಂದರೆ ಆಪ್ಷನ್ ಸಿ ಹೀಲಿಯಂ ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 2, ಪರಮಾಣು ಅವಿಭಾಜ್ಯ ಕಣ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರು. ಆಪ್ಷನ್ ಎ ಡಾಲ್ಟನ್ ಇದೆ, ಆಪ್ಷನ್ ಬಿ ಜೆ ಥಾಮ್ಸನ್ ಇದೆ, ಆಪ್ಷನ್ ಸಿ ರುದರ್ಫೋರ್ಡ್ ಇದೆ, ಆಪ್ಷನ್ ಡಿ ನೀಲ್ಸ್ ಬೋರ್ ಇದೆ. ಸೊ ಪರಮಾಣು ಅವಿಭಾಜ್ಯ ಕಣ ಅಂತ ಹೇಳಿದವರು ಯಾರಪ್ಪ ಅಂದರೆ ಡಾಲ್ಟನ್. ಸೊ ಡಾಲ್ಟನ್ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕಿತ್ತು. ಪ್ರಶ್ನೆ 3, ಒತ್ತಡದ SI ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಇದು ಅಂತಾರಾಷ್ಟ್ರೀಯ ಏಕಮಾನ ಇರೋದು. ಎ ನ್ಯೂಟನ್, ಬಿ ಜೌಲ್, ಸಿ ವ್ಯಾಟ್, ಡಿ ಪ್ಯಾಸ್ಕಲ್. ಒತ್ತಡದ ಏಕಮಾನ ನ್ಯೂಟನ್, ಬಟ್ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ನೋಡಿದಾಗ ಸೊ ಏನಾಗ್ತದೆ, ಪ್ಯಾಸ್ಕಲ್ ಆಗ್ತದೆ. ಸೊ ಡಿ ಪ್ಯಾಸ್ಕಲ್ ಈಸ್ ದಿ ರೈಟ್ ಆನ್ಸರ್. ಇನ್ನು ಒಂದೇ ಅಂಕದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಅಣು ಎಂದರೇನು ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದೆ. ರಾಸಾಯನಿಕವಾಗಿ ಜೊತೆಗೆ ಬಂಧಿಸಲ್ಪಟ್ಟ ಅಥವಾ ಆಕರ್ಷಣ ಬಲಗಳಿಂದ ಬಿಗಿಯಲ್ಪಟ್ಟ 2 ಅಥವಾ ಹೆಚ್ಚು ಪರಮಾಣುಗಳ ಗುಂಪಿಗೆ ಅಣು ಅಂತಲೇ ಕರೆಯೋದು. ಪ್ರಶ್ನೆ 5, ಪರಮಾಣುವಿನಲ್ಲಿ ಕಂಡುಬರುವ 3 ಮೂಲಭೂತ ಕಣಗಳಾವವು ಅಂತ ಕೇಳಿದ್ದಾರೆ. ಸೊ ಪರಮಾಣುವಿನಲ್ಲಿ ಪ್ರೋಟಾನ್ ಇರ್ತದೆ, ನ್ಯೂಟ್ರಾನ್ ಇರ್ತದೆ, ಎಲೆಕ್ಟ್ರಾನ್. ಈ 3 ಮೂಲಭೂತ ಕಣಗಳು ಏನಾಗಿರ್ತಾವಪ್ಪ ಅಂದ್ರೆ ಪರಮಾಣುವಿನಲ್ಲಿನೇ ಇರೋದು. 3ನೇ ಪ್ರಶ್ನೆ, ಗುರುತ್ವ ಎಂದರೇನು? 2 ಕಾಯಗಳ ನಡುವಿನ ಆಕರ್ಷಣ ಬಲಕ್ಕೇನೆ ಗುರುತ್ವ ಅಂತಾನೆ ಕರೆಯೋದು. 2 ಮಾರ್ಕ್ಸ್ ಕ್ವಶನ್. ಪ್ರಶ್ನೆ 7, ರಾಶಿ ಸಂರಕ್ಷಣಾ ನಿಯಮ ಮತ್ತು ಸ್ಥಿರ ಅನುಪಾತಗಳ ನಿಯಮವನ್ನು ನಿರೂಪಿಸಿರಿ ಅಂತ ಕೇಳಿದ್ದಾರೆ. ಸೊ ರಾಶಿ ಸಂರಕ್ಷಣಾ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ನಾಶಪಡಿಸಲು ಸಾಧ್ಯವಿಲ್ಲ. ಇನ್ನು ಸ್ಥಿರ ಅನುಪಾತ ನಿಯಮಗಳು ಏನು ಹೇಳ್ತದೆ ಅಂದ್ರೆ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿಯೇ ಇರ್ತವೆ ಅನ್ನೋದು ಸೊ ಸ್ಥಿರ ಅನುಪಾತಗಳ ನಿಯಮ ಹೇಳ್ತದೆ. ಮುಂದಿನ ಪ್ರಶ್ನೆ, ಬಹುಪರಮಾಣುಯ ಅಯಾನು ಎಂದರೇನು? ಉದಾಹರಣೆ ಕೊಡಿ. ಒಂದೇ ಅಯಾನಿನಂತೆ ವರ್ತಿಸುವ ಪರಮಾಣು ಗುಚ್ಛಗಳಿಗೆ ಬಹುಪರಮಾಣುಯ ಅಯಾನುಗಳು ಅಂತಲೇ ಕರೆಯೋದು. ಅವು ನಿರ್ದಿಷ್ಟ ಆವೇಶವನ್ನು ತಮ್ಮೊಂದಿಗೆ ಒಯ್ತವೆ. ಉದಾಹರಣೆಗೆ NH+ OH- ಅಂತಕ್ಕದ್ದನ್ನು ಹೇಳಬೇಕು. ಪ್ಲಸ್ ಅಂದರೆ ಧನ ಅಯಾನು, ಮೈನಸ್ ಅಂದರೆ ಋಣ ಅಯಾನು ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಸಮಸ್ಥಾನಿಗಳು ಎಂದರೇನು? ಹೈಡ್ರೋಜನ್ನ ಸಮಸ್ಥಾನಿಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಉತ್ತರ, ಒಂದೇ ಪರಮಾಣು ಸಂಖ್ಯೆ ಇರ್ತದೆ, ಆದರೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದೇ ಧಾತುವಿನ ಪರಮಾಣುವಿಗೆ ಸಮಸ್ಥಾನಿ ಅಂತಲೇ ಕರೆಯೋದು. ಸೊ ಹೈಡ್ರೋಜನ್ನ ಸಮಸ್ಥಾನಿಗಳು ಪ್ರೋಟಿಯಂ H, ಡ್ಯೂಟೋರಿಯಂ H, ಟ್ರೀಶಿಯಂ H ಅಂತ ಇದೆ. ಸೊ ಅದನ್ನು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಸ್ವಲ್ಪ ಇದ್ದಾವೆ, ಅದನ್ನು ನೋಡಿಕೊಡ್ರಿ. ಮುಂದಿನ ಪ್ರಶ್ನೆ, ಔಷಧೀಯ ಕ್ಷೇತ್ರದಲ್ಲಿ ಈ ಕೆಳಗಿನ ಸಮಸ್ಥಾನಿಗಳ ಉಪಯೋಗಗಳನ್ನು ಬರೀರಿ ಅಂತ ಕೇಳಿದರು. ಸೊ ಕೋಬಾಲ್ಟನ್ನು ಕೇಳಿದರೆ. ಸೊ ಕೋಬಾಲ್ಟನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಇನ್ನು ಅಯೋಡಿನ್ ಇದೆ. ಸೊ ಅಯೋಡಿನ್ ಏನು ಮಾಡ್ತಾರಪ್ಪ ಅಂದರೆ ಗೈಟರ್ ಚಿಕಿತ್ಸೆಯಲ್ಲಿ ಬಳಸ್ತಾರೆ ಅನ್ನೋದನ್ನು ನಿಮಗೆ ಬರೀಬೇಕು. ಇನ್ನು ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಕೇಳ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನಿಮಗೆ ಪ್ರತಿ ಸಲನೂ ಕೇಳ್ತಾರೆ. ಏನು ಹೇಳ್ತದಪ್ಪ ಅಂದ್ರೆ ಹೆಚ್ಚು ದ್ರವ್ಯರಾಶಿ ಇರುವ ಭೂಮಿಯು ತನ್ನ ಹತ್ರ ಕಲ್ಲನ್ನು ಸೆಳೀತದೆ. ಇದು ವಿಶ್ವವ್ಯಾಪಿ ಗುರುತ್ವ ನಿಯಮದ ವ್ಯಾಖ್ಯಾನ ಇದೆ. ಡೀಟೇಲಾಗಿ ಪುಸ್ತಕದಲ್ಲಿ ಇನ್ನೂ ಅದನ್ನು ನೋಡ್ಕೊಳ್ರಿ. ಇನ್ನು ನಾವು ಲಾಸ್ಟ್ 4 ಮಾರ್ಕ್ಸಿಗೆ ಕೊಟ್ಟಿದ್ದು ಆರ್ಕಿಮಿಡೀಸ್ ತತ್ವವನ್ನು ಪ್ರಾಯೋಗಿಕ ವಿವರಣೆಯೊಂದಿಗೆ ವಿವರಿಸಬೇಕು. ಅದರ ಅನ್ವಯಗಳನ್ನು ಬರಲಿಕ್ಕೆ ಕೇಳಿದರು. ಆರ್ಕಿಮಿಡೀಸ್ ತತ್ವ ಏನು ಹೇಳ್ತದಂದ್ರೆ ಒಂದು ವಸ್ತು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸ್ತದೆ. ಸೊ ಇದನ್ನೇ ಆರ್ಕಿಮಿಡೀಸ್ ತತ್ವ ಅಂತ ಕರೀತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಬೈಪಟ್ ಮಾಡ್ಕೊಂಡು ಹೋಗಿ. ಇದರ ಅನ್ವಯಗಳೇನಪ್ಪ ಅಂದರೆ ಇದು ಹಡಗು ಮತ್ತು ಸಬ್ಟೇರಿಯನ್ಗಳ ತೇಲುವಿಕೆ, ಲ್ಯಾಕ್ಟೋಮೀಟರ್ ಹಾಗೂ ಹೈಡ್ರೋಮೀಟರ್ಗಳಲ್ಲಿ ಸೊ ಆರ್ಕಿಮಿಡೀಸ್ ತತ್ವವನ್ನು ಬಳಸ್ತಾರೆ. ಸೊ ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ 9.7ದಲ್ಲಿ ಏನು ಮಾಡಿದ್ದಾರೆ, ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ತಾವುಗಳು ಡೀಟೇಲಾಗಿ ನೋಡ್ಬೋದು ಅಂತ ಹೇಳ್ತಾ, ಸೊ ಇಷ್ಟು 9ನೇ ತರಗತಿಯ ವಿಜ್ಞಾನದಲ್ಲಿ ನಾನು ಸೆಕೆಂಡ್ ಸೆಟ್ನ ಕ್ವಶನ್ ಪೇಪರನ್ನು ಹಾಕಿದ್ದೆ. ಸೊ ಎಲ್ಲವುಗಳನ್ನು ನೋಡ್ಕೊಂಡು ಹೋದರೆ ಖಂಡಿತವಾಗಿ ನಿಮಗೆ ಪ್ರಶ್ನೆಗಳು ರಿಪೀಟ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಸಹಿತ ಒತ್ತಿ ಅಂತ ಹೇಳ್ತಾ
ಸೊ ಇನ್ನೂ ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ನೀವು ನಮಗೆ ಕಮೆಂಟಲ್ಲಿ ಕೊಟ್ಟರೆ ನಾನು ಖಂಡಿತವಾಗಿ ನಿಮಗೆ ಏನು ಮಾಡ್ತೀನಿ, ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.